ನಮಸ್ಕಾರ. ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ಗೆಳೆಯರೆ, ನಾನೀಗ ಚಕ್ರಾ ನದಿ ದಂಡೆಗೆ ವಲಸೆ ಬಂದ ಸಿಳ್ಳೆಕ್ಯಾತ ಸಮುದಾಯದ ಜೊತೆ ಇದ್ದೇನೆ. ಒಂದು ಸಮುದಾಯದ ಜನಸಂಖ್ಯೆ ಸ್ಪಷ್ಟತೆ ಇಲ್ಲ, ಕುಟುಂಬ ಮಾಹಿತಿ ಸಿಗಲ್ಲ, ಜೀವನ ಕ್ರಮ, ಆಚರಣೆ, ನಂಬಿಕೆಯ ಸ್ಪಷ್ಟತೆ ಇಲ್ಲ, ಆಟಕ್ಕೂ ಇಲ್ಲ, ಲೆಕ್ಕಕ್ಕೂ ಇಲ್ಲ. ಇವರು ಅಲೆಮಾರಿ ಬೆಸ್ತರು ಅಥವಾ ಸಿಳ್ಳೆಕ್ಯಾತರ ಬದುಕು ಭಾವನೆ ಹಂಚಿಕೊಳ್ಳುವ ಚಿಕ್ಕ ಪ್ರಯತ್ನ ಇಲ್ಲಿದೆ. ಗೆಳೆಯರೆ, ಯಾರು ಈ ಸಿಳ್ಳೆಕ್ಯಾತರು? ಅವರ ಜೀವನ ಕ್ರಮ, ಅಲೆಮಾರಿ ಬದುಕಿನ ಚಿತ್ರಣ ಇಲ್ಲದೆ ಮಿಸ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ. ಬದುಕು ನೀರ ಮೇಲಿನ ಗುಳ್ಳೆ, ಹರಿಗೋಲು ಅನ್ನದ ಬಟ್ಟಲು, ಭೂಮಿ ಮಂಚ, ಅಂಬರವೇ ಹೊದಿಕೆ, ನಕ್ಷತ್ರ ಬೆಳಕು, ನದಿ ಕೆರೆ ಮೀನು ನಂಬಿ ಜೀವನ ನಡೆಸುವ ಸಿಳ್ಳೆಕ್ಯಾತರು ಅಲೆಮಾರಿ ಅಥವಾ ಸಂಚಾರಿ. ಬಯಲು ಬದುಕುವುದು ಅಂದರೆ ಸಾವಿನ ಜೊತೆ ಸರಸ. ಇಂದು ಚಕ್ರಾ ನದಿ ಮೀನು ಸಿಕ್ಕರೆ 4 ದಿನ ಬಾಕಿ ಆಗ್ತಾರೆ. ಮೀನಿಲ್ವಾ? ಗಂಟು ಮೂಟೆ ಕಟ್ಟಿ ಮತ್ತೊಂದು ನದಿ ಕಡೆ ಪ್ರಯಾಣ. ಹೊಳೆಯಲ್ಲಿ ಹರಿಗೋಲು ಜೀಕಿ ಮೀನು ಬೇಟೆಗಿಳಿತಾರೆ. ಒಮ್ಮೊಮ್ಮೆ ಖುಷಿ ಪಡುವಷ್ಟು ಮೀನು ಸಿಗೋದು ಇದೆ, ಬರಿಗೈಯಲ್ಲಿ ಬರೋದು ಇದೆ, ಇಷ್ಟು ಅಷ್ಟು ಸಿಗೋದು ಉಂಟು. ಅಲೆಮಾರಿ ಅಂದರೆ ನದಿ, ಸರೋವರ, ಸಮುದ್ರ ಸಂಗಮ ತೀರದಲ್ಲಿ ಬದುಕು ಕಟ್ಟಿಕೊಳ್ಳುವ, ನಿರಂತರ ಸ್ಥಳಾಂತರ ಮಾಡುವ ಮೀನುಗಾರ ಸಮುದಾಯ. ಹಾಗಂತ ಮೀನುಗಾರಿಕಾ ಇಲಾಖೆ ಲಿಸ್ಟಲ್ಲಿ ಸಿಳ್ಳೆಕ್ಯಾತರು ಸಿಗೋದೇ ಇಲ್ಲ ಅಂದಮೇಲೆ ಸೌಲಭ್ಯ ವಂಚಿತ ಸಮುದಾಯ. ಸಿಳ್ಳೆಕ್ಯಾತ ಮೀನು ಬೇಟೆ ಪಾರಂಪರಾಗತ. ಒಂದು ಕಡೆ ನಿಲ್ಲದ ಸಿಳ್ಳೆಕ್ಯಾತರ ಬದುಕು ಕಟ್ಟಿಕೊಳ್ಳುವ ಭರದಲ್ಲಿ 90% ಅನಕ್ಷರತೆ. ಅಲೆಮಾರಿ ಜೀವನ ಶಿಕ್ಷಣ ವಂಚಿತರನ್ನಾಗಿ ಮಾಡಿದೆ. ಮುಂದಿನ ತಲೆಮಾರು ಅಕ್ಷರ ವಂಚಿತರನ್ನಾಗಿಯೂ ಮಾಡುತ್ತಿದೆ. ಸಿಳ್ಳೆಕ್ಯಾತರಿಗೆ ಸಂಚಾರ ಅನಿವಾರ್ಯ. ಮಕ್ಕಳು ಮರಿ ಸಹಿತ ಹೊಳೆ ದಂಡೆಗೆ ಶಿಫ್ಟ್ ಆಗ್ತಾರೆ. ಮೀನುಗಾರ ಸಮುದಾಯ ವಿವಿಧ ರಾಜ್ಯಗಳಲ್ಲಿದ್ದಾರೆ. ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಉತ್ತರ ಭಾರತ, ಆಂಧ್ರ ಪ್ರದೇಶ, ಒಡಿಶಾ ರಾಜ್ಯದಲ್ಲಿ ಅಲೆಮಾರಿ ಮೀನುಗಾರ ಸಮುದಾಯ ಇದೆ. ಅವರ ಜೀವನ ಶೈಲಿ, ಮೀನು ಬೇಟೆ ವಿಧಾನ, ಸಾಂಸ್ಕೃತಿಕ ಪದ್ಧತಿ ಎಲ್ಲವೂ ವಿಭಿನ್ನ. ಉತ್ತರ ಕರ್ನಾಟಕದಲ್ಲಿ ಕಂಡುಬರುವ ಬದಿಗ ಸಮುದಾಯ ಮೇಲೆ ಲಿಂಗಾಯತ ಸಂಸ್ಕೃತಿಯ ಪ್ರಭಾವವಿದೆ. ಕೊರಚ ಮತ್ತು ಕೊರಮ ಪಾರಂಪರಾಗತ ಅಲೆಮಾರಿ ಜೀವನ ನಡೆಸುವ ಸಮುದಾಯ. ಬಾವಲಿ ಮೀನುಗಾರರು ಕೆಲವು ಭಾಗಗಳಲ್ಲಿ ಅಲೆಮಾರಿ ಜೀವನ ಶೈಲಿ ಅನುಭವಿಸಿದರೆ, ಪಾರಿಧಿ ಮೀನುಗಾರರು ಜೀವನ ಅರಣ್ಯ ಸಂಪತ್ತಿನ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದರೂ ಕೆಲ ಭಾಗಗಳಲ್ಲಿ ಮೀನು ಹಿಡಿತಾರೆ. ಸಿಳ್ಳೆಕ್ಯಾತರು ನಿರಂತರ ಹೊಸ ಜಲಾಶಯಗಳತ್ತ ಹೊರಳಿಕೊಳ್ತಾರೆ. ದೊಡ್ಡಕಣ್ಣ ಬಲೆ, ಹರಿಗೋಲು, ನೈಸರ್ಗಿಕ ತಂತ್ರ ಇವರ ಮೀನುಗಾರಿಕಾ ಶೈಲಿ. ಇತ್ತೀಚಿನ ದಿನಗಳಲ್ಲಿ ಸಿಳ್ಳೆಕ್ಯಾತರು ಹರಿಗೋಲು ಬದಲಾಗಿದೆ, ಚರ್ಮದ ಬದಲು ಫೈಬರ್ ಬಂದಿದೆ. ಬದುಕು ಬದಲಾಗಿಲ್ಲ, ಬವಣೆ ನೀಗಿಲ್ಲ. ಹರಿಗೋಲು ಬಳಸಿ ಮೀನು ಬೇಟೆ ಸಮುದಾಯ ಬಳಸುವ ಪರಂಪರೆಯಲ್ಲಿ ಒಂದು. ಆದರೆ ಇವರು ಕರಾವಳಿ ಮೀನುಗಾರಿಕಾ ಇಲಾಖೆ ಪಟ್ಟಿಯಲ್ಲೇ ಇಲ್ಲ. ಆದರೆ ಇವರ ಮೀನು ಬೇಟೆ ಪರಿಸರ ಸ್ನೇಹಿ. ಕೆಮಿಕಲ್ಸ್, ದೊಡ್ಡ ಬಲೆ ಬಳಕೆ ಮಾಡಲ್ಲ. ಸ್ಥಳೀಯ ಪ್ರಾಕೃತಿಕ ಸಂಪತ್ತನ್ನು ಹಾಳು ಮಾಡದೆ ಮೀನು ಹಿಡಿತಾರೆ. ತುಂಗಭದ್ರಾ, ಕೃಷ್ಣ, ಕಾವೇರಿ, ಉತ್ತರ ಕರ್ನಾಟಕ ಕೆರೆ, ಹಳ್ಳ, ಮಲೆನಾಡು ಹಾಗೂ ಕರಾವಳಿ ನದಿ ಪ್ರದೇಶದಲ್ಲಿ ಮೀನು ಹಿಡಿತಾರೆ. ನದಿ ತೀರದ ಗ್ರಾಮ ದೇವತೆಯ ನಂಬ್ತಾರೆ, ಹಾಗೆ ಭೂತಾರಾಧಕರು. ಆದರೆ ಈ ಸಮುದಾಯದ ಅಂಕೆ ಸಂಖ್ಯೆಗಳಾಗಲಿ ಯಾವುದೇ ಚಿಕ್ಕ ಮಾಹಿತಿ ಸಹಿತ ಸರ್ಕಾರದಿಂದ ಸಿಗೋದಿಲ್ಲ ಅಂದರೆ ಎಂಥ ಅಚ್ಚರಿ ಅಲ್ವಾ? ಸತತ ಸ್ಥಳಾಂತರ, ಸರ್ಕಾರಿ ಪರಿಗಣನೆ ಕೊರತೆ, ಪುನರ್ವಸತಿ ಯೋಜನೆ ಎಲ್ಲರಿಗೂ ಮುಟ್ತಿಲ್ಲ. ಹಾಗೆ ಆಧುನಿಕ ಮೀನು ಬೇಟೆ ಇವರ ಬದುಕಿನ ಮೇಲೆ ನೇರ ಪರಿಣಾಮ ಬೀರಿದೆ. ಉಚಿತ ಭಾಗ್ಯ ಘೋಷಿಸಿ ಅಧಿಕಾರ ಹಿಡಿದ ಕಾಂಗ್ರೆಸ್ ಸರ್ಕಾರ ಉಚಿತಕ್ಕಾಗಿ 60,000 ಕೋಟಿ ಖರ್ಚು ಮಾಡುತ್ತಿರುವಾಗ ಸಿಳ್ಳೆಕ್ಯಾತರಿಗಾಗಿ ಚಿಕ್ಕ ಅಮೌಂಟ್ ಎತ್ತಿಡೋದಕ್ಕಾಗಲ್ವ? ಎಕರೆಗಟ್ಟಲೆ ಭೂಮಿ ಕೊಡಿ, ಅರಮನೆ ಕಟ್ಟಿಕೊಡಿ ಅಂತ ಕೇಳಲ್ಲ. ಕೊನೆ ಪಕ್ಷ ಅವರ ಕಾಲನಿಯಲ್ಲಿ ಅಂಗನವಾಡಿಯಿಂದ 7ನೇ ತರಗತಿ ತನಕ ವಸತಿ ಶಿಕ್ಷಣ ಸರ್ಕಾರಕ್ಕೆ ಅಷ್ಟು ಮಾಡೋದಕ್ಕಾಗೋದಿಲ್ವ?
ಗಂಟು ಆಗ್ತಿದ್ದಾಗೆ. ಹಾಂ 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 ಕಸ ಕಡ್ಡಿ ಎಲ್ಲ ತೆಗಿಬೇಕು. ಹಾಂ 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 ಕಸ ಕಡ್ಡಿ ಎಲ್ಲ ತೆಗ್ದಾದ್ಮೇಲೆ ಸಾಯಂಕಾಲ 6 ಗಂಟೆ 7 ಗಂಟೆ 9 ಗಂಟೆ ಒಳಗೆ. ಹಾಂ 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 ಇವಾಗ ನಿಮ್ಮ ಹಿರಿಯರು ಸ್ವಲ್ಪ ಇದೇ ಮೀನುಗಾರಿಕೆ ಮಾಡ್ಕೊಂಡು ಬಂದಿದ್ರಾ? ಹಾಂ ಹಾಂ ಅಲ್ಲ ದಿವಸಕ್ಕೆ ನೀವು ಮೀನು ಸಿಕ್ಕಿದ್ರೆ ಒಳ್ಳೆ ಲಾಭ ಆಗ್ತದ? ಮೀನು ಸಿಕ್ಕಿದ್ರೆ ಎಂತ ಲಾಭ ಇಲ್ಲ, ಖರ್ಚು ಮೀನು ತಗೊಳ್ಳೋ ಯಾರಿಲ್ಲ, ರೈತ ಕಮ್ಮಿ. ಹಾಂ ಒಂದು 300-400 ರೂಪಾಯಿ ಬಂದ್ರೆ ಜೀವನ ಮಾಡಬೇಕು. ಹಾಂ ಹಾಂ ದಿವಸಕ್ಕೆ ಎಷ್ಟು ಮೀನು ಹಿಡಿತೀರಿ? ಸಿಕ್ಕಿದ್ರೆ 1 kg 2 kg. ಹೌದು. ಇದು ಏನು ಬಲೆಯನ್ನ ಯಾಕೆ ಹೀಗೆ ಮಾಡ್ತಿದ್ದೀರಾ? ರೆಡಿ ಮಾಡ್ತಾ ಇದೀವಿ. ಹಾಂ ಹಾಂ ರೆಡಿ ಮಾಡ್ತಾ ಇದೀವಿ. ಹ್ಞೂ ಅದು ರಾತ್ರಿ ಬಿಡಕ್ಕೆ ಮತ್ತೆ ನೈಟ್. ಹಾಂ ಅಲ್ಲ ನೀವು ಹಗಲತ್ತು ಮೀನುಗಾರಿಕೆ ಮಾಡೋದಿಲ್ವಾ? ಹಾಂ ಹಾಂ ಹಗಲೊತ್ತು ಬಿಡೋದು. ಅಲ್ಲ ಇವಾಗ ನೀವು ಹೀಗೆ ಊರ ಮೇಲೆಲ್ಲ ಬರ್ತೀರಲ್ಲ ಮೀನು ಹಿಡಿಲಿಕ್ಕೆ, ಊರ ಮೇಲೆ ಊರಿಗೆ ಹೋಗ್ತೀವಿ. ನಿಮ್ಮ ಮಕ್ಕಳೆಲ್ಲ ಇದ್ದಾರೆ, ಅವರಿಗೆ ಎಜುಕೇಶನ್ ಕತೆ ಅಂತ ಶಾಲೆ ಹೋಗ್ತಾರೆ ಅವರು? ಬಹಳ ಕಚೇರಿ ಆಯ್ತು. ಮಕ್ಕಳ ರಜೆ ಕೊಟ್ಟು ಕರ್ಕೊಂಡ್ ಬಂದಿದ್ದು. ಹಾಂ ಒಂದು ವಾರದ ಮಟ್ಟಿಗೆ ಕರ್ಕೊಂಡ್ ಬಂದಿದ್ದು. ಎಲ್ಲಿ ಶಾಲೆ ಹೋಗ್ತಾರೆ ಅವ್ರ ಮಕ್ಕಳೆಲ್ಲ? ಅಟ್ಟಂಗಡಿ ಹಟ್ಟಿಯಂಗಡಿ ಕ್ಲಾಸ್ ಶಾಲೆ ಹೋಗ್ತಾರ? ಹಾಗಾದ್ರೆ ನೀವು ಇಲ್ಲಿ ಅವರ? ನಾವು ಅಲ್ಲೇ ನಮ್ಮೂರು ಚಿಕ್ಕಮಗಳೂರು. ಹ್ಞೂ ಇಲ್ಲೇ ಬಂದು ವಾಸ ಸುಮಾರು ಒಂದು 20-30 ವರ್ಷ. ಅಲ್ಲ ಹೀಗೆ ಮಕ್ಕಳನ್ನೆಲ್ಲ ಶಾಲೆಗೆ ರಜೆ ಕೊಟ್ಟು ಕರ್ಕೊಂಡು ಬಂದಿರ, ಅವರಿಗೆ ಎಜುಕೇಶನ್ ಹಾಳಾಗೋದಿಲ್ವಾ? ಅಲ್ಲಿಗೆ ಹೋಗಿ ಅಲ್ಲಿ ಸೇರಿಸ್ತೀವಿ. ಇಲ್ಲಿ ಒಂದು ವಾರದ ಮಟ್ಟಿಗೆ ಬಂದಿದ್ದು. ಹಾಂ ಎಲ್ಲ ಏನು ಓದ್ತಿದ್ದಾರೆ? ಒಬ್ಬ 5, ಒಬ್ಬ 4. ಸ್ನೇಹಿತರೆ, ಇವರು ಸಂಚಾರ ಮೀನುಗಾರರು. ಹೀಗೆ ಬೇರೆ ಬೇರೆ ಊರಿಗೆಲ್ಲ ಹೋಗ್ತಿರ್ತಾರೆ, ಅಲ್ಲಿ ಸಿಹಿ ನೀರಿನಲ್ಲಿ ಮೀನು ಹಿಡಿತಾರೆ. ಇವರು ಸಮುದ್ರದಲ್ಲಿ ಮೀನು ಹಿಡಿಯೋದಿಲ್ಲ, ಸಿಹಿ ನೀರಿನ ಮೀನುಗಾರಿಕೆ ಮಾಡ್ತಾರೆ. ಮೀನು ಸಿಕ್ಕಿದರೆ ಇವರಿಗೆ ಬದುಕುಂಟು, ಇಲ್ಲಾಂದರೆ ಇಲ್ಲ. ಒಂದು ರೀತಿಯಲ್ಲಿ ಇವರು ಅಲೆಮಾರಿ ಜೀವನ. ಒಂದು ಕಡೆ ಸ್ಥಿರವಾಗಿ ನಿಲ್ಲೋದಿಲ್ಲ. ಅಲ್ಲ ನೀವು ಯಾವುದು ಊರು ನಿಮ್ಮದು? ಚಿಕ್ಕಮಗಳೂರು. ಚಿಕ್ಕಮಗಳೂರು. ಚಿಕ್ಕಮಗಳೂರು ಎಲ್ಲಿ? ಕಡೂರು ಗೊತ್ತಪ್ಪ ನನಗೆ, ನಾನು ಕಡೂರಲ್ಲಿದ್ದೆ. ಚಿಕ್ಕಮಗಳೂರು ಗೊತ್ತು. ಚಿಕ್ಕಮಗಳೂರಲ್ಲಿ ಎಲ್ಲಿ ಬರ್ತದೆ, ಯಾವುದು ಊರು? ಕಡೂರು ತಾಲೂಕು. ಸಕ್ರಾಯಪಟ್ಟಣ. ಹಾಂ ಹಾಂ ಹ್ಞೂ ಅಲ್ಲ ಇವಾಗ ನೀವು ಹೀಗೆ ಮೀನು ಹಿಡಿಲಿಕ್ಕೆ ಬರ್ತೀರಲ್ಲ, ಮಳೆಗಾಲದಲ್ಲಿ ಏನು ಮಾಡ್ತೀರಾ? ಮಳೆಗಾಲದಲ್ಲಿ ಊರಿಗೆ ಹೋಗ್ತೀರಿ. ಇವಾಗ ಈ ಹರಿಗೋಲು ಇದು ನಿಮ್ಮದು ಸರಂಜಾಮ ಎಲ್ಲ ಹೇಗೆ ತಗೊಂಡು ಬರ್ತೀರಾ? ಮತ್ತು ಇದನ್ನು ವೆಕೆಟ್ ಮಾಡೋದು ಹೇಗೆ ತಗೊಂಡು ಹೋಗ್ತೀರಾ? ಹಾಂ ನಿಮಗೆ ಹೀಗೆ ಅಲೆಮಾರಿಯಾಗಿ ಮೀನು ಹಿಡಿತೀರಲ್ಲ, ಸರ್ಕಾರದಿಂದ ನಿಮಗೆ ಏನಾದರೂ ಪ್ರೋತ್ಸಾಹ ಇದೆಯಾ? ಬೇರೆ ಬೇರೆ ಮೀನುಗಾರಿಕೆಗಳ ಸಪೋರ್ಟ್ ಇದೆ? ಏನು ಸೌಲಭ್ಯ ಇಲ್ಲ. ಹ್ಞೂ ಸೌಲಭ್ಯ ಎಂಥದ್ದಿಲ್ಲ. ಸರ್ಕಾರ ನಿಮಗೆ ಏನು ಸೌಲಭ್ಯ ಕೊಡಬೇಕು ಅಂತ ನಿರೀಕ್ಷೆ ಮಾಡ್ತೀವಿ? ಸೌಲಭ್ಯ ಅಂದರೆ ನಮ್ಮ ಅಲ್ಲಿ ಒಂದೇ ಜಾಗದಲ್ಲಿ ಇದ್ರೆ ಕೊಡ್ತಾರೆ ಸರ್. ಹ್ಞೂ ನಮ್ಮೂರ ಕಡೆನೇ ಇದ್ದರೆ ಹ್ಞೂ ಏನು ಕೊಡಲ್ಲ. ಯಾರು ಇದ್ರೂ ಏನು ಕೊಡಲ್ಲ. ಹತ್ರ ಇದ್ರೆ ಕೊಡ್ತಾರೆ ಏನೋ ಗೊತ್ತಿಲ್ಲ. ನಾವು ಒಂದು ಹತ್ರ ಇಲ್ವಲ್ಲ ಸರ್. ಅಲ್ಲ ಇವಾಗ ನೀವು ಚಿಕ್ಕಮಗಳೂರು ಹತ್ರ ಮನೆ ಇದೆ ಅಂತ ಹೇಳಿದ್ರಲ್ಲ, ಅದು ಎಷ್ಟಿದೆ ಜಾಗ? ಎಲ್ಲ ನಿಮ್ಮದೇ ಜಾಗನ? ಎಷ್ಟು ಮನೆ ದೊಡ್ಡದಿದೆಯಾ? ಜಾಗ ಇದೆಯಾ? ಜಮೀನು ಮನೆ ಇದೆಯಾ? ಏನು ಕತೆ? ಇದ್ದವ್ರಿಗೆ ಐತೆ ಸರ್, ಇಲ್ಲವ್ರಿಗಿಲ್ಲ. ಇವಾಗ ನೀವು ಇಲ್ಲಿ ಬಂದವ್ರಿಗೆ ಯಾರಿಗೂ ಜಮೀನು ಮನೆ ಏನಿಲ್ಲ, ಬರೀ ಮನೆ ಮಾತ್ರ? ಅದನ್ನು ಬಿದ್ದು ಹೋಗ್ತಾವೆ ಏನೋ, ಇದಾವೆ ಏನೋ. ಜಮೀನಿಲ್ಲ, ಇರೋರ್ಗೆ ಅರ್ಧ ಎಕರೆ 1/4 ಎಕರೆ 10 ಅಲ್ಲ ಇವಾಗ ನೀವು ಹೀಗೆ ಹೊರಗಡೆ ಬಂದು ಮೀನುಗಾರಿಕೆ ಮಾಡ್ತೀರಲ್ಲ, ಈ ಸಿಹಿ ನೀರಿನ ಮೀನುಗಾರಿಕೆ, ಈ ಸಿಹಿ ನೀರಿನ ಮೀನಿಗೆ ತುಂಬ ಡಿಮ್ಯಾಂಡ್ ಇದೆ. ಇವಾಗ ಮಾರ್ಕೆಟ್ ಹೇಗೆ ಮಾಡ್ತೀರಾ? ಎಲ್ಲಿ ಹೋಗಿ ತಗೊಂಡು ವ್ಯಾಪಾರ ಮಾಡ್ತೀರಾ? ಇವಾಗ ನಿಮ್ಮ ಹತ್ರ ಬಂದು ತಗೊಂಡು ಹೋಗ್ತಾರಾ ಅಥವಾ ನೀವೇ ಫಿಶ್ ಮಾರ್ಕೆಟ್ ಹೋಗಿ ಮಾರ್ತೀರಾ? ಹೇಗೆ? ಹಾಂ 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 ನೀರಿಗೆ ರೈಟ್ ಇಲ್ಲ. ಅಲ್ಲ ಎಲ್ಲರೂ ಸಿಹಿ ನೀರಿನ ಮೀನು ಬೇಕು, ಸಿಹಿ ನೀರಿನ ಮೀನು ಬೇಕು ಅಂತ ಹೇಳ್ತಾರಲ್ಲ. ಹ್ಞೂ ಹಾಂ ಘಟಕ ಮೀನು, ಹಾಂ ಕರ್ಸಿ, ಕೊರವಾಯ್ ಹಾಂ ಹಾಂ ಆ ಥರ ಬರ್ತದೆ. ಹಾಂ ಹಾಂ ಆ ಥರದ ಮೀನಿಗೆ ಅಷ್ಟು ಡಿಮ್ಯಾಂಡ್ ಇಲ್ಲ. ಹಾಂ ಹಾಂ ಅಲ್ಲ ಇವಾಗ
ನೀವು ಮೀನು ಹಿಡಿತೀರಲ್ಲ ಬರೀ ಇದು ಸಮುದ್ರಕ್ಕೆ ಏನು ಹೋಗೋದಿರಲ್ಲ? ಸಮುದ್ರಕ್ಕೆಲ್ಲ ಹೊಳೆ ಮಾತ್ರ. ಹಾಂ ಹಾಂ. ನಮ್ಗೆ ಅಲ್ಲಿ ಆಗಲ್ಲ ನಾ ಸಮುದ್ರ. ಈ ಹರಿಗೋಲ್ ಇದೆಯಲ್ಲ ನಿಮ್ಮದು, ಹರಿಗೋಲೆಲ್ಲ ಹೇಗೆ ಮಾಡ್ಕೊಳ್ತೀರಿ? ನೀವೇ ಮಾಡ್ಕೊಳ್ತೀರಾ ಅಲ್ಲ ರೆಡಿಮೇಡ್ ಸಿಗ್ತದ? ಈ ಹರಿಗೋಲೆಲ್ಲ ನೀವೇ ಮಾಡ್ಕೊಳ್ತೀರಾ ಹೇಗೆ? ಹಾಂ, ಬೇರೆ ಈಗ ಒಂದು ಹರಿಗೋಲಿಗೆ ಎಷ್ಟು ಬೀಳ್ತದೆ, ಖರ್ಚು ಬೀಳ್ತದೆ? ನಾವು ಮಾಡ್ದಂಗಿದೆ ಅಣ್ಣ. ಹಾಂ ಹಾಂ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತ ಇರುತ್ತಲ್ಲ, ಹಾಂ ಹಾಂ. ಆ ಥರ ನಾವು ಮಾಡ್ದಂಗೆ. ಈಗ ದುಡ್ಡು ಇದ್ದವರು ಫಸ್ಟ್ ಕ್ವಾಲಿಟಿ ಮಾಡ್ತಾರೆ, ದುಡ್ಡು ಇಲ್ಲವರು ಸೆಕೆಂಡ್ ಕ್ವಾಲಿಟಿ ಮಾಡ್ತಾರೆ. ಹಂಗೆ ಈ ಬಲೆ ಹೀಗೆ ಮಾಡ್ತಿದ್ದಿಲ್ಲ, ಇದಕ್ಕೆ ಏನು ಬಲೆ ಅಂತ ಹೇಳ್ತಾರೆ ಅದಕ್ಕೆ? ಅಲ್ಲಲ್ಲ, ಅದು ಎಂಥ ಬುಲ್ಟಾಲ್, ದೊಡ್ಡ ಕಣ್ಣಿನ ಬಲೆ, ಸಣ್ಣ ಕಣ್ಣಿನ ಬಲೆ ಅಂತ ಹೇಳ್ತಾರಲ್ಲ. 4 ಬೆಟ್ಟು 3 ಬೆಟ್ಟು 1 ಬೆಟ್ಟು 1 ಬೆಟ್ಟು 3 ಬೆಟ್ಟು 4 ಬೆಟ್ಟು. ನಿಮ್ಮ ಬಲೆಗೆಲ್ಲ 1 ಬೆಟ್ಟು 3 ಬೆಟ್ಟು 4 ಬೆಟ್ಟು ಅಂತ ಇರ್ತದೆ. ಹಾಗಂದ್ರೆ ಏನು 1 ಬೆಟ್ಟು 3 ಬೆಟ್ಟು 4 ಬೆಟ್ಟು ಅಂದ್ರೆ ಏನು? ಪಾಯಿಂಟ್ ಒಂದು ನಿಮಿಷ. ಪಾಯಿಂಟ್ ಅಂದ್ರೆ ಅದು ಹಾಂ 45 ಪಾಯಿಂಟ್, ಅದು ಇದು 2 ಬೆಟ್ಟು. ಇದು 2 ಬೆಟ್ಟು. ಹಾಂ ಹಾಂ. ಪಾಯಿಂಟ್ ನಾಲ್ಕು. ಇಲ್ಲಿ ಅಡುಗೆ ಎಲ್ಲ ಇಲ್ಲೇ ಮಾಡ್ಕೊಳ್ತೀರಿ? ನಿಮಗೆ ಕಾರ್ಡು, ರೇಷನ್ ಕಾರ್ಡು ಇವೆಲ್ಲ ಇದೆಯಾ? ಸ್ನೇಹಿತರೆ, ಬಯಲಲ್ಲಿ ನಿಲ್ತಾರೆ ಇವರು. ಇವರಿಗೆ ಜೀವನದ ಭದ್ರತೆ ಇಲ್ಲ. ಇವಾಗ ಬೇಸಿಗೆಯಲ್ಲಿ ಹೇಗೋ ಬೇರೆ ಬೇರೆ ಊರುಗಳಿಗೆ ಹೋಗಿ ವಾರಗಟ್ಟಲೆ 15 ದಿವಸ ನಿಲ್ತಾರೆ, ಮೀನು ಹಿಡಿತಾರೆ. ಇಲ್ಲಿ ಹಿಡಿದ ಮೀನನ್ನು ಮಾರ್ಕೆಟಿಗೆ ತಗೊಂಡಾಗ ಅವರೇ ವ್ಯಾಪಾರ ಮಾಡಿ ಬರ್ತಾರೆ. ಒನ್ನೊಮ್ಮೆ ಒಳ್ಳೆ ವ್ಯಾಪಾರ ಆದರೂ ಆಗ್ಬೋದು, ಹಾಗೆ ವ್ಯಾಪಾರ ಇಲ್ಲದೇ ಇದ್ದರೂ ಇರ್ಬೋದು. ಒಟ್ಟು ರೀತಿಯಲ್ಲಿ ಇವರು ಏನು ಹರಿಗೋಲಲ್ಲಿ ಹೊಳೆಯಲ್ಲಿ ಮೀನು ಹಿಡಿಲಿಕ್ಕೆ ಹೋಗ್ತಿದ್ದಾರಲ್ಲ, ಈ ಹೊಳೆಯಲ್ಲಿ ಮೀನು ಹಿಡಿಲಿಕ್ಕೆ ಹೋದಾಗ ಹರಿಗೋಲಿನಷ್ಟೇ ಇವರ ಜೀವನ ಭದ್ರತೆ ಇರೋದು. ಸರ್ಕಾರ ಇಂಥ ಅಲೆಮಾರಿ ಮೀನುಗಾರರ ಬದುಕಿಗೆ ಒಂದು ಸ್ಥಿರ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಇದಾಗಬೇಕು. ಒಂದೊಮ್ಮೆ ಇವರು ಹೊರಗಡೆ ಬಂದಾಗ ಮನೆಯಲ್ಲಿ ಅವ್ರ ಹಿರಿಯರು, ಮಕ್ಕಳು, ಮರಿಗಳು ಇರತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಾಗ್ತದೆ. ಹೀಗೆ ಬೇರೆ ಬೇರೆ ಕಡೆಗೆ ಇವರು ಮೀನುಗಾರಿಕೆಗೋಸ್ಕರ ಹೋದಾಗ ಇವರು ಮಕ್ಕಳನ್ನು ಸಹಿತ ಕರ್ಕೊಂಬರಬೇಕಾಗ್ತದೆ. ಯಾಕೆಂದರೆ ಮನೆಯಲ್ಲಿ ಅವರು ನೋಡ್ಕೊಳ್ಳೋರು ಇರೋದಿಲ್ಲ. ಹಾಗಾದಾಗ ಮಕ್ಕಳ ಎಜುಕೇಷನ್ ಹಾಳಾಗ್ತದೆ. ಇದನ್ನೆಲ್ಲ ಸರ್ಕಾರ ಗಮನಿಸಬೇಕು. ಶಿಳ್ಳೆಕ್ಯಾತ ಸಮುದಾಯದ ಒಂದಿಷ್ಟು ಮನೆ ವಂಚಿತರು ಇನ್ನು ಮೀನು ಬೇಟೆಗಾಗಿ ಬೇರೆ ಬೇರೆ ಸ್ಥಳಕ್ಕೆ ಹೋದಾಗ ವಿರೋಧಿಸೋರು ಇದ್ದಾರೆ. ಅವರ ವೃತ್ತಿಯ ಮೀನುಗಾರಿಕೆ ಆದಮೇಲೆ ಸೌಲಭ್ಯ ವಂಚಿತರಾಗಬೇಕಾ? ಎಲ್ಲಾದರೂ ಮೀನು ಹಿಡಿಯುವಾಗ ಅನಾಹುತ ಆದರೆ ಕುಟುಂಬ ಬೀದಿಗೆ ಬರಬೇಕಾ? ಶಿಳ್ಳೆಕ್ಯಾತರು ಪಾಕಿಸ್ತಾನದಿಂದ ಬಂದವರಲ್ಲ, ಅವರದ್ದು ಬದುಕಿನ ಹೋರಾಟ. ಕೂಡಿ ಬಾಳಬೇಕು, ಹಂಚಿ ತಿನ್ನಬೇಕು. ಇದಿಷ್ಟು ಶಿಳ್ಳೆಕ್ಯಾತನ ಬದುಕು. ಗೆಳೆಯರೇ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಭೇಟಿ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.